ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಗುಡ್ ನ್ಯೂಸೇ. ಅಂದರೆ ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದಲೇ. ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರ. ನಾನು ಇವತ್ತು ನಿಮಗೆ ಏನು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದು ತುಂಬ ರೆಡಿಯಾಗಿಬಿಟ್ಟಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅನ್ಕೋದು. ತುಂಬ ಅಂದರೆ ಏನು, ನಾರ್ಮಲಲ್ಲಿ ಮನೇಲಿ ಇರ್ತೀವಲ್ಲ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದ್ದೀರ. ಅಂದರೆ ಇವತ್ತು ಹೊರಗಡೆ ಹೋಗಿ ಬಂದಿದ್ವಿ. ಸೊ ಜಸ್ಟ್ ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹೋಗ್ಬೇಕಾರೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ನಮ್ಮದು ತುಂಬ ಚಿಕ್ಕ ಮಕ್ಕಳಿರೋದ್ರಿಂದ ಎಲ್ಲಿಗೋರು ಸ್ವಲ್ಪ ನೀಟಾಗಿ ಇದೊಂದು ನನ್ನ ಹಸ್ಬೆಂಡು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ನಾಚ್ಕೊಳ್ತಾರೆ ಹೊರಗಡೆ ಔಟ್ಸೈಡ್ ಹೋದಾಗ. ಸೊ ಹಂಗಾಗಿ ಮಾಡಿದ್ರೆ ನಾನೇ ಶೂಟ್ ಮಾಡಬೇಕು ವೀಡಿಯೋಸ್ನ. ಸೊ ಮಾಡೋಕ್ಕಾಗಲಿಲ್ಲ. ನಿಮಗೆ ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರ. ನಾನು ಇವತ್ತು ಯಾವ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ಅದನ್ನ ನಿಮಗೆ ಯಾಕಂದರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ಪೇಮೆಂಟ್ ಬಂತು ಅನ್ನೋದು. ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಎಷ್ಟು ಪೇಮೆಂಟ್ ಬಂತು ನನಗೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅಂದರೆ ಅವ್ರಿಗೆ ಹೇಳಿದ್ದೆ ನಾನು ಫಸ್ಟ್ ಪೇಮೆಂಟ್ ಬಂದಾಗ ನಿಮಗೆ ಅದು ಕೊಡಿಸ್ತೀನಮ್ಮ ಅಂತ ಮಕ್ಕಳಿಗೆ. ಸೊ ಯಾಕಂದರೆ ತುಂಬ ಗಲಾಟೆ ಮಾಡ್ತಿದ್ರು ಫ್ರೆಂಡ್ಸ್ ಮನೆಯಲ್ಲಿ. ಆಗ ಅವ್ರಿಗೆ ಹೇಳ್ತಿದ್ದೆ, ಅಮ್ಮ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಆವಾಗ ಅವ್ರಿಗೆ ಹೇಳಿದ್ದೆ ಚಿಕ್ಕ ಪುಟ್ಟ ಕೊಡ್ಸೋಣ ಅಂತ. ಸೊ ಅದು ಕೊಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಹಂಗೆ ಅಮೌಂಟ್ ಕೂಡ ಡ್ರಾ ಮಾಡ್ಕೋಬೇಕಾಗಿತ್ತಲ್ಲ, ಅದು ಕೂಡ ಸ್ವಲ್ಪ ಡ್ರಾ ಮಾಡ್ಕೊಂಡು ಹಂಗೆ ಕೊಡಿಸ್ಕೊಂಡು ಬಂದ್ವಿ ಬರಬೇಕಾದ್ರೇ. ಫ್ರೆಂಡ್ಸ್, ಎಷ್ಟು ಬಂದಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಬನ್ನಿ ಹೇಳ್ತೀನಿ. ಫೈನಲ್ ಆಗಿ ಅಮೌಂಟ್ನ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಖುಷಿ ಅಲ್ವಾ ಎಲ್ಲರಿಗೂ. ಫಸ್ಟ್ ಪೇಮೆಂಟ್ ಅಂದರೆ ತುಂಬ ಎಲ್ರಿಗೂ ಖುಷಿ ಇದ್ದೇ ಇರುತ್ತೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಯಾಕಂದರೆ ಮನೇಲೇ ಇದ್ಕೊಂಡು ಹೊರಗಡೆ ಹೋಗದೆ ಮಕ್ಕಳು ನೋಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ನಾವು ಸ್ವಲ್ಪನಾದರೂ ಸಂಪಾದನೆ ಮಾಡ್ತೀವಿ ಅಂದರೆ ಎಂಥವ್ರಿಗೂ ಖುಷಿ ಇರುತ್ತೆ. ಆದರೂ ನನಗೂ ಕೂಡ ಖುಷಿ ಆಯಿತು. ಇದೆಲ್ಲ ಬಂದಿರೋದು ತಮ್ಮಿಂದನೇ. ಸೊ ಫಸ್ಟು ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಮೇನ್ ಫಸ್ಟ್ ನೀವು, ಯಾಕಂದರೆ ವಿಡಿಯೋ ನೀವು ನೋಡಿರೋದ್ರಿಂದ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂತು. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಎಷ್ಟು ಬಂದಿದೆ ಅಂಥೇಳಿ ಎಲ್ಲ ನನಗೇನು ಇನ್ಫಾರ್ಮೇಷನ್ ಬಂದಿಲ್ಲ. ಬಟ್ ಎಲ್ಲರೂ ಹೇಳ್ತಾರಲ್ವ ಡೈರೆಕ್ಟಾಗಿ ಹೇಳೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಎಷ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂತೇಳಿ ನಿಮಗೆ ಡೈರೆಕ್ಟಾಗಿ ಏನು ಹೇಳೋ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾನು ತುಂಬ ಯೂಟ್ಯೂಬರ್ಸ್ ನೋಡಿದ್ದೀನಿ, ಯಾರೂ ಆ ಥರ ಡೈರೆಕ್ಟಾಗಿ ಹೇಳಿಲ್ಲ. ಸೊ ಗೆಸ್ ಮಾಡಿ ಒಂದು ಯಾವುದಾದ್ರೂ ಇದ್ರ ಮೇಲೆ ಹೇಳ್ತೀನಿ ನಾನು, ನೀವು ಗೆಸ್ ಮಾಡಿ. ಈ ಅಮೌಂಟಲ್ಲಿ ಬಂದುಬಿಟ್ಟು ನಾನು ಫುಲ್ ಬಿಡಿಸ್ಕೊಂಡು ಬಂದಿಲ್ಲ, ಇದರಲ್ಲಿ ಫುಲ್ ಇಲ್ಲ, ಸ್ವಲ್ಪ ಬಿಡಿಸ್ಕೊಂಡು ಬಂದಿರೋದು ನಾನು. ಇವಾಗ ಈ ಬಂಗಾರದ ಮೇಲೆ ಹೇಳ್ತೀನಿ. ಯಾಕಂದರೆ ನನಗೆ ಏನಂದರೆ ಬೇರೆ ಇವಾಗ ಬಂಗಾರ ಮಾಡಿದ್ರೆ ಅದೊಂಥರ ಆಸ್ತಿ ಈ ಥರ. ಅಂದರೆ ನಮ್ಗೆ ಏನಾರ ಕಷ್ಟ ಬಂತಂದ್ರೂ ಕೂಡ ಅದನ್ನು ಬ್ಯಾಂಕಲ್ಲಿ ಹೋಗಿಟ್ರೆ ಅಮೌಂಟ್ ಬರುತ್ತೆ, ಒಂದು ಹೆಲ್ಪ್ ಆಗುತ್ತೆ. ಬಂಗಾರ ಅಂದರೆ ನಾವೆಲ್ಲ ಹಾಕೊಳ್ಳೇಬೇಕಂತ ಏನಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ಬಂಗಾರದ ಮೇಲೇ ಹೇಳ್ತೀನಿ. ಬಂಗಾರ ಅಂದರೆ ಇವಾಗಿನ ರೇಟಿಗೆ ಒಂದು ಅರ್ಧ ತೊಲೆ ಬಂಗಾರ ತಗೋಬೋದು, ಅಷ್ಟು ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಕೆಲವ್ರಿಗೆ ಅರ್ಥ ಆಗಲ್ಲ ಅರ್ಧ ತೊಲೆ ಅಂತಂದರೆ, ಕೆಲವರೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಮಾತಾಡ್ತಾರೆ. ಸೊ ಹಂಗಾಗಿ ಅಂತ ಗ್ರಾಮ್ ಲೆಕ್ಕದಲ್ಲಿ ಅಂದರೆ 5 ಗ್ರಾಮ್ ಚಿನ್ನ ತಗೋಬೋದು, ಅಷ್ಟು ಪೇಮೆಂಟ್ ನನಗೆ ಬಂದಿದೆ ಫಸ್ಟ್ ಪೇಮೆಂಟು. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ನನಗೆ. ಅಂದರೆ ಇದನ್ನೆಲ್ಲ ನಿಮಗೆ ಒಂಥರ ಮೋಟಿವೇಶನ್ ಕೂಡ ಹೌದಿದು. ಯಾಕಂತಂದರೆ ಕೆಲವು ಯೂಟ್ಯೂಬರ್ಸ್ಗೆಲ್ಲ ಇನ್ನೂ ಹೆಚ್ಚು ಜನ ಯೂಟ್ಯೂಬರ್ಸ್ ಉಟ್ಕೊಳ್ಳಿ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಶ್ರಮ ಪಟ್ಟಷ್ಟು ಪ್ರತಿಫಲ ಸಿಗುತ್ತೆ. ಆಮೇಲೆ ಕೆಲವರೆಲ್ಲ ನನಗೆ ಕೇಳ್ತಾ ಇದ್ರು, ಪರಿಚಯ ಇರೋರೆಲ್ಲ, ಬ್ಯಾಂಕಿಗೆ ಬರುತ್ತಾ? ಹೌದು, ಬ್ಯಾಂಕಿಗೆ ಬರುತ್ತೆ. ಮತ್ತು ಕೆಲವರು ಕಮೆಂಟಲ್ಲಿ ಕೂಡ ಹೇಳಿದರು, ಮೇಡಮ್ ನಿಮ್ಮದು ಅಮೌಂಟು ಬ್ಯಾಂಕಿಗೆ ಬಂದಿದೆನಾ ಅಂತ. ಅಂದರೆ ಪಿನ್ ಬಂದಾಗ ನಾನು ಒಂದು ವಿಡಿಯೋ ಮಾಡಿದ್ನಲ್ವ, ಸೊ ಆ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಹೌದು ಬ್ರದರ್, ನನಗೆ ಬ್ಯಾಂಕಿಗೆ ಕ್ರೆಡಿಟ್ ಆಯಿತು. ನಾನು ಮೊನ್ನೆನೇ ಡ್ರಾ ಮಾಡ್ಕೊಂಡು ಬಂದೆ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಗೆಸ್ ಮಾಡಿ ಅಂದರೆ ಹೇಳಿದ್ದೀನಲ್ವ, ಅರ್ಧ ತೊಲೆ ಬಂಗಾರ ತಗೋಬೋದು ಅಂದರೆ, ಅಥವಾ ಗ್ರಾಮ್ ಲೆಕ್ಕದಲ್ಲಿ ಅಂದರೆ 5 ಗ್ರಾಮು ಚಿನ್ನ ತಗೋಬೋದು. ಸೊ ಅಷ್ಟು ಅಮೌಂಟ್ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ. ಇನ್ನೊಂದು ಕ್ಲಿಪ್ ಕೊಡ್ತೀನಿ. ಏನಂದರೆ ATM ಅಲ್ಲಿ ಲಿಮಿಟ್ಸ್ ಇರುತ್ತೆ, ದಿನಕ್ಕೆ ಇಷ್ಟು ಅಮೌಂಟ್ನ ಬಿಡಿಸ್ಕೋಬೇಕಂತೇಳಿ. ಸೊ ನಾನು 3 ಸರಿ ಬಿಡಿಸಿದ್ದೀನಿ. ನೆಕ್ಸ್ಟ್ 4ನೇ ಸರಿ ಬಿಡಿಸೋ ಅಷ್ಟು ಟ್ರೈ ಮಾಡಿದೆ, ಬಟ್ ಬಂದಿಲ್ಲ. ಅಂದರೆ ಈ ಗೆಸ್ ಮಾಡಿ ಎಷ್ಟು ಬಂದಿರ್ಬೋದು ಅಂತ. ಯಾರಿಗೆ ಯಾವುದು ಈಸಿ ಆಗುತ್ತೋ ಗೆಸ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸರಿಯಾದ ಆನ್ಸರ್ ಹೇಳಿದವ್ರಿಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿರ್ತೀನಿ.
ಅಷ್ಟು ಬಂದಿದೆ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಯಿತು. ಈ ಅಮೌಂಟ್ನ ಬಳಸೋದಕ್ಕೆ ನನಗೆ ಮನಸ್ಸೇ ಇಲ್ಲ. ಫಸ್ಟ್ ಪೇಮೆಂಟ್ ಅಲ್ವಾ, ಸೊ ಹಾಗಾಗಿ ಬಳಸೋದಕ್ಕೆ ಮನಸ್ಸೇ ಇಲ್ಲ. ಇದರಲ್ಲಿ ಸ್ವಲ್ಪ ಅಮೌಂಟ್ನ ಖರ್ಚು ಮಾಡಿದ್ದೀವಿ. ಸ್ವಲ್ಪ ಅಂದ್ರೇನು ತೀರಾ ಸ್ವಲ್ಪನೇ, ಏನೂ ಇಲ್ಲ ಫ್ರೆಂಡ್ಸ್. ಮಕ್ಕಳಿಗೆ ನಾನು ಸ್ವಲ್ಪ ಡ್ರೆಸ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಒಂದೆರಡು ಡ್ರೆಸ್ ತೊಗೊಂಡಿದ್ದೀನಿ. ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ನಾನು ಅಂತೇಳಿ. ಜೊತೆ ಸ್ವಲ್ಪ ಚಿಕ್ಕ ಪುಟ್ಟ ಮಕ್ಕಳಿಗೆ ಅದು ತಿನ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇಷ್ಟು ದಿನ ಹಸ್ಬೆಂಡ್ ದುಡಿತಿರೋದ್ರಲ್ಲೇ ಏನೋ ಇದು ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ನಮ್ಮದು. ಆದರೂ ನಾನು ಮಾಡಬೇಕು. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂದರೆ ನಾನು ಫಸ್ಟು ಒಂದು 6 ಇಯರ್ಸ್ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಟೀಚಿಂಗ್ ಫೀಲ್ಡಲ್ಲಿ. ಆಗ ನಾನು 1500 ರೂಪಾಯಿ ಕೆಲಸ ಮಾಡಿದ್ದೀನಿ ಸ್ಕೂಲಲ್ಲಿ. ಆಮೇಲೆ ಅಲ್ಲಿಂದ 10,000 ಮಾಡಿದ್ದೀನಿ. ಬಟ್ ಅವಾಗ ಅಂದರೆ ಕೆಲವು ಸ್ಕೂಲಲ್ಲಿ ಮಂತ್ಲಿ ಕೊಡ್ತಾ ಇರಲಿಲ್ಲ. ತುಂಬ ಮಳೆ ಚಳಿಗಾಲ ಎಲ್ಲನೂ ಫೇಸ್ ಮಾಡಿದ್ದೀನಿ. ಮದುವೆ ಆದಮೇಲೆ ಕೂಡ ಹೋಗಿದ್ದೀನಿ. ಬಟ್ ನನಗೆ ನಮ್ಮ ಮನೆಯವರು ನನಗೆ ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ. ಬಟ್ ನನ್ನಿಂದ ಏನೋ ಒಂದು ಆಗಬೇಕು, ಓದಿದ್ದೀನಿ, ವೇಸ್ಟ್ ಆಗಬಾರ್ದು, ದುಡಿಬೇಕು, 1000 ಆಗಲಿ 2000 ಆಗಲಿ, 1 ರೂಪಾಯಿ ಕೂಡ ಬೆಲೆ ಅಲ್ವಾ, ಈ ಮೈಂಡ್ ಸೆಟ್ಟಲ್ಲಿ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಓನ್ ಡಿಸಿಷನಿಂದ ಹೋದೆ. ಆಮೇಲೆ ಸ್ವಲ್ಪ ಕಷ್ಟ ಆಯಿತು, ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋದು ಬರೋದು. ಮತ್ತು ಇನ್ನೊಂದು ಸ್ಕೂಲಲ್ಲಿ ಕೆಲವರು ಟೀಚರ್ಸ್ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಚಿಕ್ಕ ಮಗನ ಕರ್ಕೊಂಬರ್ಬಾರ್ದು ಆ ಥರ ಎಲ್ಲ ಹೇಳ್ತಿದ್ರು. ಸೊ ಈಗ ಆಮೇಲೆ ಕಂಪ್ಲೀಟ್ ಮಾಡಿಬಿಟ್ಟು ಬಿಟ್ಬಿಟ್ಟೆ ನಾನು. ಸೊ ನೆಕ್ಸ್ಟು ಈ ಪೇಮೆಂಟ್ ಬಂದಾಗ ಎಷ್ಟು ಖುಷಿ ಆಯಿತು ಅಂತ ನಾನು ಹೇಳೋದ್ರ ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಯಾಕಂದರೆ ನಾನು ಹೇಳ್ತಿದ್ದೀನಲ್ಲ, 1500 ರೂಪಾಯಿಗೆ ನಾನು ಒಂದು ಸ್ಕೂಲಲ್ಲಿ ವರ್ಕ್ ಮಾಡಿದ್ದೀನಿ. ಅಂದಮೇಲೆ ನನಗೆ ಈ ಅಮೌಂಟ್ ಸ್ವಲ್ಪ ದೊಡ್ಡದೆ. ಅಂದರೆ ಎಲ್ರಿಗೂ ಗೊತ್ತು ದೊಡ್ಡದೆ ಅಂತ. ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಮನೇಲಿ ಇದ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಒಂದು ಸಾಧನೆ ಥರ ಕೂಡ ಅನಿಸುತ್ತೆ ನನಗೆ. ಬಟ್ ನಿಮ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನನಗೆ ಹಂಗೆ ಅನಿಸ್ತದು. ಏನು ಹೇಳ್ಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ತುಂಬ ಖುಷಿ ಆಗುತ್ತೆ. ನಿಮಗೆ ಇದೇ ಥರ ಸಪೋರ್ಟ್ ಮಾಡಿ ಮಂತ್ಲಿ ಈ ಥರ ಪೇಮೆಂಟ್ ಬರೋದಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೂಡ ಅನ್ಕೊತೀನಿ. ಯಾಕಂದರೆ ಹೌದು, ಇದು ಒಂದು ರೀತಿ. ಯಾಕಂದರೆ ನನಗೆ ಅನ್ಸಿದ ಮಟ್ಟಿಗೆ ನೀವು ನೋಡದೇ ಇದ್ದರೆ ಈ ಅಮೌಂಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮಗೆ ತುಂಬ ಧನ್ಯವಾದನ ತಿಳಿಸ್ತೀನಿ. ಮತ್ತು ಇದರಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಕೂಡ ಕಟ್ಟಾಗಿದೆ ಫ್ರೆಂಡ್ಸ್. ಯಾಕೆ ಕಟ್ಟಾಗಿದೆ ಅಂತ ಏನು ಮಾಹಿತಿ ಇಲ್ಲ. ಸ್ವಲ್ಪ ಅಮೌಂಟ್ ಕಟ್ಟಾಗಿದೆ. ಬಟ್ ತುಂಬ ಜನ ಹೇಳ್ತಾ ಇದ್ರು ಫಸ್ಟ್ ಪೇಮೆಂಟ್ ಸ್ವಲ್ಪ ಕಟ್ಟಾಗಿದೆ. ಬಟ್ ನಂದು ಕೂಡ ಕಟ್ಟಾಗಿದೆ. ಏನಕ್ಕೆ ಕಟ್ಟಾಗಿದೆ ಅಂತ ನನಗೂ ಕೂಡ ರೀಸನ್ ಗೊತ್ತಿಲ್ಲ. ಸ್ವಲ್ಪ ಅಮೌಂಟ್ ಕಟ್ಟಾಗಿದೆ ನಂದು ಕೂಡ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾನು ಈ ಫಸ್ಟ್ ಅಮೌಂಟಲ್ಲಿ ಈ ಅಮೌಂಟನ್ನು ಅಂದರೆ ಸ್ವಲ್ಪ ನಾನು ಹೇಳಿದ್ನಲ್ವ ನಿಮಗೆ, ಸ್ವಲ್ಪ ಇಷ್ಟು ಬಂದಿದೆ ಅಂತ ಗೆಸ್ ಮಾಡಿ ಅಂತ. ಈ ಅಮೌಂಟನ್ನು ನಾನು ಚಿಕ್ಕ ಪುಟ್ಟದಕ್ಕೆಲ್ಲ ಏನು ವೇಸ್ಟ್ ಮಾಡಲ್ಲ. ಇದಕ್ಕೆ ಏನು ತಗೊಂಡ್ಮೇಲೆ ನಿಮಗೆ ಒಂದು ವಿಡಿಯೋ ಸಮೇತ ಕೂಡ ಹಾಕ್ತೀನಿ ನಾನು. ಆಮೇಲೆ ನಾನು ಇದು ಜ್ಯುವೆಲರಿ ಶಾಪ್ ಕೂಡ ಹೋಗಿದ್ವಿ. ಬಟ್ ನನಗೇನೋ ಯೂಟ್ಯೂಬ್ ಪೇಮೆಂಟ್ ಬಂದಿರಲಿಲ್ಲ. ಅದಕ್ಕಿಂತ ಮೊದಲೇ ನಾವು ಹೋಗಿದ್ದು. ಅದನ್ನು ಸ್ವಲ್ಪ ವಿಡಿಯೋ ಹಾಕ್ತೀನಿ ಏನಕ್ಕೆ ಹೋಗಿದ್ವಿ ಅಂತ. ಅಂದರೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದೆಲ್ಲ ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಬಟ್ ನಾವೇನಕ್ಕೆ ಹೋಗಿದ್ವಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಅದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಕೊಡಿಸ್ತಕ್ಕಂಥ ಗಿಫ್ಟ್ ಹೌದು. ಬಟ್ ಈ ಅಮೌಂಟಲ್ಲಿ ನಾನೇನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಖಂಡಿತವಾಗ್ಲೂ ಒಂದು ಯೂಸ್ ಆಗೋಂಥದ್ದೇ ತಗೊಳ್ತೀನಿ. ಅದು ನೆಕ್ಸ್ಟು ನನಗೆ ಆಯಿತು, ಫ್ಯಾಮಿಲಿಗಾಯಿತು, ನನ್ನ ಮಕ್ಕಳಿಗಾಯಿತು ಯೂಸ್ ಆಗಬೇಕು. ಆ ಥರ ಏನಾದ್ರು ತಗೊಳ್ಬೇಕಂತ ತುಂಬ ಆಸೆ ಇದೆ ನನಗೆ. ಚಿಕ್ಕ ಪುಟ್ಟ ಮಜಾ ಮಾಡೋದು ಆ ಥರ ನನಗೆ ಏನು ಫೀಲ್ ಇಲ್ಲ. ಮತ್ತು ಡ್ರೆಸ್ ತೊಗೋಬೇಕು, ತಿನ್ನಬೇಕು, ಅಲ್ಲಿ ಅಡ್ಡಾಡಬೇಕು, ಸುತ್ತ ಅದು ಯಾವುದೂ ನನಗಿಲ್ಲ. ಟೋಟಲಾಗಿ ಒಳ್ಳೆ ಕೆಲಸಕ್ಕೆ ಉದ್ದೇಶಕ್ಕೆ ಇದಾಗಬೇಕಂತ ಇನ್ನೊಂದು ನನಗೆ ಖುಷಿ. ಇನ್ನೊಂದು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ಉದ್ದೇಶ ಒಂದೇ. ನನಗೆ ಅಪ್ಪ ಅಮ್ಮಗೆ ಯಾರೂ ಇಲ್ಲ. ನಾನು ಕೆಲವೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ದಯಮಾಡಿ ಇದನ್ನು ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಇಂಥದ್ದನ್ನೆಲ್ಲ ಯಾಕೆ ಶೇರ್ ಮಾಡ್ತಾರೆ ಅಂತ. ಕೆಲವೊಂದನ್ನ ಭಾವನೆಗಳನ್ನು ನೀವೆಲ್ಲ ಫ್ಯಾಮಿಲಿ ಥರ ಇರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೆಲವರು ಏನು ತಿಳ್ಕೊತಾರೆ, ನನ್ನ ಬಗ್ಗೆ ಅನ್ಕೊತಾರಂತ ಕೆಲವರು ರಿಲೇಷನ್ಸ್ ಅವರು ಇವರೆಲ್ಲ ಅಂದ್ಕೊಳ್ತೀರ. ದಯಮಾಡಿ ನಾನು ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ನಂದಿಲ್ಲ. ನಾನಿರೋ ರಿಯಾಲಿಟಿನ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಯೂಟ್ಯೂಬ್ ಚಾನಲ್ನ ನಾನು ಮಾಡಲೇಬೇಕು ಅನ್ನೋ ಉದ್ದೇಶ ಒಂದೇ. ನನಗೆ ನನ್ನ ಹಸ್ಬೆಂಡ್ ದುಡ್ಡು ಹಾಕ್ತಾರ, ತಿನ್ಕೊಂಡು ನೆಮ್ಮದಿ ಮನೆಗಿರ್ಬೋದಾಗಿತ್ತು. ತುಂಬ ಒಳ್ಳೆಯವರೇ ನಮ್ಮ ಹಸ್ಬೆಂಡು. ಅಂದರೆ ನನ್ನ ಅಪ್ಪ ಅಮ್ಮಗೆ ಅಣ್ಣ ಇದ್ದರು, ಡೆತ್ ಆದರು, ತಂಗಿ ಇದ್ದರು, ಡೆತ್ ಆದರೆ. ಅದೆಲ್ಲ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅವ್ರಿಗೆ ಯಾರೂ ಇಲ್ಲ. ಸೊ ನನ್ನ ಹಸ್ಬೆಂಡ್ ಒಳ್ಳೆಯವರೇ. ಆದರೆ ಅವರು ಯಾರ್ಯಾರ ಸಂಸಾರ ಯಾರಿಗೇನೆ ಗೊತ್ತಿರುತ್ತೆ ಯಾವ ಥರ ನಿಭಾಯಿಸ್ಕೊಂಡು ಹೋಗೋದು ಅಂತ. ನಾಳೆ ಸಾವಾಗಲಿ ಯಾವ ರೀತಿ ಬರುತ್ತೆ ಅಂತ ಯಾರೂ ಕಂಡಿಲ್ಲ. ಒಂದು ಒಳ್ಳೇದಾಯ್ತು ಕೆಟ್ಟ, ಇವಾಗ ಕೈ ಕಾಲು ಚೆನ್ನಾಗಿದೆ, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ. ಬಟ್ ನಾಳೆ ಏನಾರು ಆಯಿತು ಅಂತಂದಾಗ
ಯಾರು ನೋಡೋರಿಲ್ಲ, ನನ್ನ ಹತ್ರನೂ ಕೆಲಸ ಇಲ್ಲ, ನಾನು ಏನಾರು ಒಂದು ಮಾಡಿದಾಗ ಅವ್ರಿಗೆ ಯೂಸ್ ಆಗುತ್ತೆ. ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮಗೆ ಏನಾರು ಕಷ್ಟ ಆಯ್ತು ಅಂದರೆ ಸ್ವಲ್ಪ ಎತ್ತು ಕೊಡ್ಬೋದು ನಾನು, ಆದರೆ ನಮ್ಮ ಹಸ್ಬೆಂಡ್ ಎಷ್ಟೇ ಒಳ್ಳೆಯರಾದ್ರೂ ಕೊಡು ಅಂತಂದಾಗ ಅವ್ರ ಮನಸ್ಸಲ್ಲಿ ಹೇಳಿಲ್ಲ ಅಂದ್ರೂ ಏನೋ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯವರು ನಮ್ಮ ಮನೆಯವರು. ಆದರೂ ಕೂಡ ಮುಂದೆ ಏನಾರು ಆದಾಗ ಯಾರು ನಮ್ಮ ಅಪ್ಪ ಅಮ್ಮನೂ ಕೇಳೋದಕ್ಕೆ ಇರಲ್ಲ, ನಾನು ಕೂಡ ಕೊಡ್ರಿ ಅಂತ ಹೇಳೋದಕ್ಕಾಗಲ್ಲ. ಸೊ ಹಂಗಾಗಿ ಏನಾರು ಒಂದು ಮಾಡ್ಬೇಕು ನಾನು ನಮ್ಮ ಅಪ್ಪ ಅಮ್ಮನ ಸ್ವಲ್ಪ ಜಾಸ್ತಿ ಅಲ್ಲಾದ್ರೂ ಸ್ವಲ್ಪನಾದ್ರೂ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಣ್ಣನ ಸ್ಥಾನನ ನಾನು ಅವ್ರಿಗೆ ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಂಗಾಗಿ ಸಕ್ಸಸ್ ಕೂಡ ಆಯಿತು. ಅವ್ರಿಗೂ ಕೂಡ ನಾನು ಹೇಳ್ತೀನಲ್ಲ 75% ನನ್ನ ಮೈಂಡಲ್ಲಿ ಇದ್ದಿದ್ದು ನನ್ನ ಅಪ್ಪ ಅಮ್ಮ ನೋಡ್ಕೊಳ್ಳೋದಕ್ಕೆ ನನಗೆ ಯಾವುದಾದ್ರೂ ಒಂದು ದಾರಿ ಸಿಗಲಿ ಅಂತಲೇ ನಾನು ವೆಯ್ಟ್ ಮಾಡ್ತಿದ್ದು. ಆಮೇಲೆ ಕೆಲವೊಂದು ಪ್ರಯತ್ನ ಎಲ್ಲ ತುಂಬ ಮಾಡಿದ್ದೀನಿ ನಾನು, ಆದರೆ ಇದರಲ್ಲಿ ಸಕ್ಸಸ್ ಆಯಿತು. ಸೊ ಹಂಗಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ಕೊತೀನಿ, ಅವ್ರಿಗೂ ಯೂಸ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಕಷ್ಟ ಅಂತಂದರೆ ನಾನು ಕೈ ಬಿಡಲ್ಲ ಫ್ರೆಂಡ್ಸ್. ಯಾಕಂದರೆ ಇವಾಗ ನನ್ನ ಮನೆಯವ್ರನ್ನ ಇವಾಗ ನನ್ನ ಇನ್ನೊಂದು ನನ್ನ ಹಸ್ಬೆಂಡ್ ಏನು ಸಂಬಳ ಬರುತ್ತೆ, ಏನು ಮಾಡ್ತೀಯಾ, ಏನು ಬಿಡ್ತೀಯ, ನಾನು ಏನು ಕೇಳಲ್ಲ. ಆಮೇಲೆ ಚೆನ್ನಾಗಿ ನೋಡ್ಕೊತಾರಲ್ಲ ಸಾಕು, ನನಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಿದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಸಾಕು, ನಾನೇನು ಕೇಳಲ್ಲ. ಅವರು ಕೂಡ ಅಷ್ಟೇ, ನಿನ್ನ ಪೇಮೆಂಟ್ ಅಂದರೆ ಕ್ಯಾಜುವಲಾಗಿ ಕೇಳ್ತಾರಲ್ವ. ಆಮೇಲೆ ಅದನ್ನೇನು ಮಾಡ್ತೀಯ ಇದನ್ನೇನು ಮಾಡ್ತೀಯ ಏನು ಕೇಳಲ್ಲ, ಏನು ರೆಸ್ಟ್ರಿಕ್ಷನ್ಸ್ ಕೂಡ ನನಗೇನು ಇಲ್ಲ. ಆದರೆ ಏನಂದರೆ ಇಷ್ಟು ಚೆನ್ನಾಗಿ ಇದ್ಕೊಂಡು ನೋಡ್ತಾರೆ ಇಲ್ಲ ಅಂತಲ್ಲ, ಬಟ್ ಏನಾದರೂ ಬಂದಾಗ ಏನು ಇವಾಗ ಇದೇ ಥರ ಚೆನ್ನಾಗಿರ್ತೀವ ವಯಸ್ಸಲ್ಲಿ ಇದೇ ಥರ ಸಾಯ್ತು ಅಂತ ಯಾರೂ ಗೊತ್ತಿಲ್ಲ. ಏನಾದರೂ ಒಂದು ಅವ್ರಿಗೆ ಬಂತು ಅಂತಂದರೆ ನೋಡೋದಕ್ಕೆ ನನಗೊಂದು ಇದು ಒಳ್ಳೆ ಒಂಥರ ಜಾಬ್ ಥರನೇ ಅಂದ್ಕೊಂಡಿದ್ದೀನಿ ನಾನು. ಸೊ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟಿಂದನೇ ನಾನು ಇವತ್ತು ಈ ಪೇಮೆಂಟ್ ತೊಗೊಂಡಿದ್ದೀನಿ. ಮಂತ್ಲಿ ಪೇಮೆಂಟ್ ಬರೋಕ್ಕೆ ಕೂಡ ಒಂದು ಸಪೋರ್ಟ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಆಮೇಲೆ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಫ್ರೆಂಡ್ಸ್. ನೀವೆಲ್ಲ ಫ್ಯಾಮಿಲಿ ಥರ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇವಾಗ ಅಕ್ಕ ತಂಗಿ ಇದ್ದಿದ್ರೆ ಎಲ್ಲ ಶೇರ್ ಮಾಡ್ಕೊಳ್ತೀವಲ್ವ, ನನಗೆ ಯಾರೂ ಇಲ್ಲದ್ರಿಂದ ನಾನು ಎಲ್ಲ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ತೀನಿ. ದಯಮಾಡಿ ಯಾರೂ ತಪ್ಪಿಕೋಬೇಡಿ. ಯಾರಿಗಾರು ಬೇಜಾರಾಗಿದ್ದರೆ ಕ್ಷಮಿಸಿ, ಅಥವಾ ಶೇರ್ ಮಾಡ್ಕೊಂಡಾಗ ನಿಮಗೆ ಏನಾರು ಖುಷಿ ಅನಿಸಿದ್ರೆ ಖುಷಿ ಕೂಡ ಪಟ್ಟರೆ ನನಗೂ ಖುಷಿನೇ. ಯಾಕಂದರೆ ಆಪ್ಷನ್ಸೇ ಇಲ್ಲ ಫ್ರೆಂಡ್ಸ್. ಯಾರು ಇವಾಗೆಲ್ಲ ಫ್ರೆಂಡ್ಸೂ ಬ್ಯುಸಿನೇ ಇರ್ತಾರಲ್ವ. ಕೆಲವರೆಲ್ಲ ಬಾಲ್ಯ ಫ್ರೆಂಡ್ಸು. ನಂದು ಕೆಲವೊಂದು ಜೀವನದ ಇದರಿಂದ ಕೆಲವೊಂದು ಏನಿಲ್ಲ ಕೆಲವೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆದ್ದರಿಂದ ನಾನೆಲ್ಲ ಫ್ರೆಂಡ್ಸಿಂದ ಕೂಡ ಸ್ವಲ್ಪ ದೂರ ಆಗ್ತಕ್ಕಂಥ ಪರಿಸ್ಥಿತಿ ಬಂತು. ನಾನು ಅಲ್ಲೂ ಮಿಂಗಲ್ ಆಗಲಿಲ್ಲ. ಕೆಲವೊಂದು ಜವಾಬ್ದಾರಿಗಳು ಚಿಕ್ಕವಳಿರ್ಬೇಕಾದ್ರೆ ಕೆಲವೊಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಜವಾಬ್ದಾರಿನ ನಿಭಾಯಿಸೋರಿಗೆ ಗೊತ್ತಿರುತ್ತೆ ಜವಾಬ್ದಾರಿ ಅಂದರೆ ಏನು ಎಷ್ಟು ಅಂತ. ನನ್ನ ಮದುವೆ ಆಗೋದಕ್ಕಿಂತ ಮೊದಲೇ ಅದೆಲ್ಲ ಜವಾಬ್ದಾರಿ ತೊಗೊಂಡು ಇದು ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಎಲ್ಲ ಇದನ್ನ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ಹಂಗಾಗಿ ನಾನು ಇವಾಗ ಏನೋ ಒಂದು ತಗೊಳ್ಳಿ, ಏನೋ ಒಂದು ಮಾಡಲಿ, ಏನಾದರೂ ಶೇರ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಇರಬೇಕು, ಅಕ್ಕ ತಂಗಿ ಇರಬೇಕು, ಅಣ್ಣ ತಮ್ಮ ಇರಬೇಕು. ಯಾವುದೇ ಹಬ್ಬ ಬಂದರೆ ಎಲ್ಲ ಖುಷಿ ಇರಬೇಕು. ಬಟ್ ನನಗೆ ಯಾವುದೂ ಇಲ್ಲ. ಸೊ ಹಂಗಾಗಿ ನಾನು ಎಲ್ಲ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ದಯಮಾಡಿ ಯಾರಿಗಾರ ಬೋರ್ ಅನಿಸಿದರೆ ಕ್ಷಮಿಸಿ. ಸ್ವಲ್ಪ ಲೆಂತಿ ಆಯ್ತು ಈ ವಿಡಿಯೋ ಅಷ್ಟೇ, ಏನಿಲ್ಲ, ಖುಷಿಗೋಸ್ಕರ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಜ್ಯುವೆಲರಿ ಶಾಪಲ್ಲಿ ಯಾಕೆ ಹೋಗಿದ್ವಿ, ಏನು ತೊಗೊಂಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಇದು ಇವತ್ತು ಹೋಗಿ ಸ್ವಲ್ಪ ಏನೋ ಮಕ್ಳು ಕೊಡಿಸಿದ್ನಂತಲ್ಲ, ನಿಮಗೂ ಕೂಡ ಇಷ್ಟ ಆಗುತ್ತಾ ಅಥವಾ ನನಗೆ ಯಾವುದು ಮ್ಯಾಚ್ ಆಗುತ್ತೆ ಡ್ರೆಸ್ಗಳು ಅಂತೇಳಿ ಸ್ವಲ್ಪ ಡ್ರೆಸ್ ಕಲೆಕ್ಷನ್ಸ್ ಕೂಡ ಸ್ವಲ್ಪ ತೋರಿಸ್ತೀನಿ. ಆಮೇಲೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಯಾವುದು ಅಂದರೆ ಇದು ಸಾರಿ ಫ್ರೆಂಡ್ಸ್, ಸ್ವಲ್ಪ ಮಕ್ಳದ್ದು ಡಿಸ್ಟರ್ಬೆನ್ಸ್ ನಾವು ಕೂಡ ಹಂಗೆ ಬಂದು ಸ್ವಲ್ಪ ಇದು ಮಾಡ್ತಿದ್ದಾರೆ. ಸೊ ಹಂಗಾಗಿ ಇದಾಯಿತು. ಇದು ನಮ್ಮ ಭೀಮನ ಅಮಾವಾಸ್ಯೆ ದಿನ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ರು ಅಂತಲ್ವ, ಆ ಗಿಫ್ಟ್ ಕೂಡ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಇದು ಮಾಡಿ. ಅಂದರೆ ಚಿಕ್ಕ ಪುಟ್ಟನೇ ನನಗೆ ಖುಷಿ ಕೊಡುತ್ತೆ, ತುಂಬ ಖುಷಿ ಕೊಡುತ್ತೆ. ಬಟ್ ಇನ್ನೊಂದಂದರೆ ನನಗೆ ತುಂಬ ಫೀಲ್ ಆಗ್ತಿರೋದು, ನನ್ನ ತಂಗಿಗೆ ಒಂದು ಆಸೆ ಇತ್ತು ಫ್ರೆಂಡ್ಸ್. ಏನಂದರೆ ಅವಳು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಕೆಲಸ ಮಾಡಿದ್ಲು ಸ್ವಲ್ಪ ವರ್ಷಗಳ ಕಾಲ. ಆಗ ಅವಳಿಗೆ ಏನು ಕೇಳಿದ್ರು ನನಗೆ ಕೊಡಿಸ್ತಿದ್ದು ಫ್ರೆಂಡ್ಸ್. ಒಂಥರ ತಾಯಿ ಥರನೇ ನಾನು ಅಂದ್ಕೊಳ್ತೀನಿ ನನ್ನ ತಂಗಿನ. ಅಕ್ಕ ತಂಗಿರಂದರೆ ಒಂಥರ ನನಗೆ ಅಷ್ಟು ಚೆನ್ನಾಗಿದ್ವಿ ನಾವು. ಒಂದಿಷ್ಟು ಜಲಸೆ ಅನ್ನೋದೇ ಇರಲಿಲ್ಲ. ಅವಳು ಆ ಥರ ಇರಲಿಲ್ಲ. ನಮಗೇನು ಕೇಳಿಸಿದ್ರು ನನಗೆ ಬೆಳ್ಳಿ ಬಂಗಾರದಿಂದ ಹಿಡಿದು ಪ್ರತಿಯೊಂದನ್ನು, ಕೆಲವೊಂದನ್ನು ನನಗೆ ಡ್ರೆಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ಪ್ರತಿಯೊಂದು ನನ್ನ ತಂಗಿ ನನಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಕೊಡಿಸ್ತಿದ್ಲು. ನಾನು ಕೇಳೋಕ್ಕಿಂತ ಮುಂಚೆ ನನಗೆ ಕೊಡಿಸ್ತಿದ್ಲು. ಬಟ್ ಇವಾಗ ಈ ಪೇಮೆಂಟಲ್ಲಿ ಅವಳಿಗೆ ಕೇಳ್ತಿದ್ಲು ನನಗೆ. ನನ್ನ ಮದುವೆ ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಲೋನ್ ಅದು ಇದು ಮಾಡಿಸ್ಕೊಂಡು ಇದು ಮತ್ತು ಅವ್ರು ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ, ನಾನು ಕೂಡ ಏನು ಹೇಳಕ್ಕೆ ಬರ್ತಿರ್ಲಿಲ್ಲ. ಅವಳೇ ಹೇಳ್ತಿದ್ಲು ನನಗೆ. ಯಾರು ಸುಮ್ಮನೆ ಕಾಮಿಡಿಯಾಗಿ ಕೇಳ್ತಿದ್ಲು, ನನಗೆ ಯಾರು ಏನು ಕೊಡಿಸಲ್ಲ ನೋಡೆ, ಯಾರು ನನಗೆ ಗಿಫ್ಟ್ ಕೊಡಿಸಿದ್ರೆ ಚೆನ್ನಾಗಿರ್ತಿತ್ತು ನನಗೆ ಅಂತಿದ್ಲು. ಬಟ್ ಅವಾಗ ನನ್ನ ಹತ್ರ ಕೂಡ ಏನು ಸಂಪಾದನೆ ಇರಲಿಲ್ಲವ. ನನಗೂ
ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಕೊನೆ ಅವಳು ಡೆತ್ ಆಗೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಅವಾಗ ಹೇಳಿದ್ದೆ ನಾನು, ನನ್ನ ತಂಗಿ ಈ ಥರ ಕೇಳ್ತಿದ್ಲು ಅಂತ. ಆಗ ಒಂದು ಜರ್ಕಿನ್ ತಂದು ಕೊಟ್ಟಿದ್ರು ಅವಳಿಗೆ. ಅಂದರೆ ಆಲ್ರೆಡಿ ಅವಳು ಡೆತ್ ಆಗೋದಕ್ಕೊಂದು 15 ಡೇಸ್ ಏನೋ ಅಷ್ಟೇ ಇದ್ದಿದ್ದು. ಬಟ್ ಇವಾಗ ಅನಿಸುತ್ತೆ ಇದು ಇದ್ದಿದ್ರೆ ನನ್ನ ತಂಗಿಗಾಗಲಿ ನನ್ನ ಅಣ್ಣಗಾಗಲಿ ಏನಾದರೂ ಕೊಡಿಸ್ತಿದ್ದೆ ಅಂತ. ಬಟ್ ಅವರೇ ಇಲ್ಲ. ಸೊ ಅಪ್ಪ ಅಮ್ಮಗಾಗಲಿ ಹೆಲ್ಪ್ ಆಗಲಿ. ಪೂರ್ತಿ ಎಲ್ಲ ನನಗೂ ಮಕ್ಕಳಿದಾರಲ್ವ, ನಮ್ಮ ಅಪ್ಪ ಅಮ್ಮಗೆ ಇವಾಗ ಚೆನ್ನಾಗಿದ್ದಾರೆ, ದೇವ್ರು ಚೆನ್ನಾಗಿಟ್ಟಿದ್ದಾರೆ ಅವ್ರನ್ನು ಕೂಡ. ಬಟ್ ಏನಾದರೂ ಅವಶ್ಯಕತೆ ಇದ್ದು ಸ್ವಲ್ಪ ವಯಸ್ಸಾದ ಏನಾದರೂ ಬಂದರೆ ನೋಡ್ಕೊಳ್ಳೋದಕ್ಕೆ ಒಂದು ದಾರಿ ಸಿಕ್ತು ಅಂತ ಖುಷಿ ಪಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಬನ್ನಿ ಡ್ರೆಸ್ ಕಲೆಕ್ಷನ್ಸನ್ನು ಸ್ವಲ್ಪ ತೋರಿಸ್ತೀನಿ. ಮಕ್ಕಳದ್ದು ನಂದು ಇಬ್ಬರಿಗೂ ಸ್ವಲ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಮಕ್ಕಳದ್ದು ನಂದು ಮಾತ್ರ. ನನ್ನ ಹಸ್ಬೆಂಡ್ಗೆ ಹೇಳಿದೆ, ತೊಗೊಳ್ಳಿಲ್ಲ ಅವರು. ಅಂದರೆ ವಾಚ್ ತೊಗೊಳ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಅವರಿಗೆ ಒಂದು 3,000 ದುಡ್ಡು ಕೊಟ್ಟೆ. ತೊಗೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದು ವಾಚ್ ಅಂತೇಳಿ. ಈಗ ನನ್ನ ಮಕ್ಕಳಿಗೆ ನನಗೆ ನಾನು ಸ್ವಲ್ಪ ಚೆನ್ನಾಗಿರೋ ತೊಗೊಂಡೆ. ನನ್ನ ಮಕ್ಕಳಿಗೆ ಅಂದರೆ ಡೈಲಿ ಯೂಸ್ಗೆ ಅಂತ ತೊಗೊಂಡೆ. ಈಗ ತೋರಿಸ್ತಿರ್ತಕ್ಕಂಥ ಡ್ರೆಸ್ ಬಂದು ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಭೀಮನ ಅಮಾವಾಸ್ಯೆ ದಿನ ನನಗೆ ನನ್ನ ಹಸ್ಬೆಂಡು ಕೊಟ್ಟಿರ್ತಕ್ಕಂಥ ಗಿಫ್ಟ್. ಹೌದು, ತುಂಬ ಇಷ್ಟ ಆಯ್ತು ನನಗೆ. ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ. ನಾನು ಇದನ್ನು ವೇರ್ ಮಾಡ್ಕೊಳ್ಳೋ ಟ್ರಯಲ್ ನೋಡಿದೆ. ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತು ನನಗೆ. ಸೊ ಹಂಗಾಗಿ ತೊಗೊಂಡೆ. ನೋಡೋದಕ್ಕೆ ಆ ಥರ ಕಾಣಿಸ್ತು, ಬಟ್ ವೇರ್ ಮಾಡಿದಾಗ ಆ ಡ್ರೆಸ್ಗೆ ಒಂದು ಲುಕ್ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಂಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡು ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಹೌದು, ಹೆಂಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಬಟ್ ಇದು ಫಸ್ಟ್ ಪೇಮೆಂಟಲ್ಲಿ ತೊಗೊಂಡಿರೋದಲ್ಲ, ನನ್ನ ಹಸ್ಬೆಂಡ್ ನನಗೆ ಕೊಡಿಸಿರ್ತಕ್ಕಂಥ ಭೀಮನ ಅಮಾವಾಸ್ಯೆ ಗಿಫ್ಟ್. ಹೌದು, ಪ್ಯಾಂಟು ಮತ್ತು ಇದು ವೇಲ್ ಬಂದಿಲ್ಲ. ಎಲ್ಲ ಟ್ರೆಂಡಿಂಗೆಲ್ಲ ಇದೇ ಥರ ಅಲ್ವಾ. ಸೊ ಚೆನ್ನಾಗಿ ಕಾಣಿಸಿತ್ತು, ಯಾವುದೇ ರೀತಿ ಇದು ಅನ್ನಿಸ್ಲಿಲ್ಲ. ತುಂಬ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ. ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಆದರೂ ಹೇಳ್ತೀನಿ, ಇದರ ಬೆಲೆ ಬಂದುಬಿಟ್ಟು 2,000. ಹೌದು, ಆ ಡ್ರೆಸ್ ಬೆಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಕ್ಲಾತ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ವೀಡಿಯೋದಲ್ಲಿ ಆ ಥರ ಕಾಣಿಸ್ದೆ ಕ್ಯಾಮ್ರಾ ಮುಂದೆ. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಅಂದರೆ ತುಂಬಾ ಲೈಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ತೊಗೊಂಡಿರೋದೆಲ್ಲ ಯೂಟ್ಯೂಬ್ ಪೇಮೆಂಟಲ್ಲಿ. ಇದು ಲೆಗ್ಗಿನ್ಸ್ ಪ್ಯಾಂಟ್ ತೊಗೊಂಡೆ. ಅದು ನಾರ್ಮಲ್ ಅಲ್ವಾ, ಸೊ ಹಂಗಾಗಿ ಅದನ್ನು ಓಪನ್ ಮಾಡಿ ಅಂತ ತೋರಿಸ್ತಿಲ್ಲ ನಮಗೆ. ಜಸ್ಟ್ ಹಿಂಗೆ ತೊಗೊಂಡಷ್ಟೇ. ಇದು ಬಂದುಬಿಟ್ಟು ಡಿಫ್ರೆಂಟಾಗಿ ಯಾವ ಟಾಪಲ್ಲಿ ನಾವು ಸಿಂಗಲ್ ಟಾಪ್ ಏನು ತೊಗೊಳ್ತೀವಲ್ವ, ಸೊ ಆ ಟಾಪಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಸೈಡಿಗೆ ಬಟನ್ಸ್ ಬಂದಿದ್ದೆಲ್ಲ ಓಲ್ಡ್ ಅನಿಸುತ್ತೆ, ಬಟ್ ಆದರೂ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಯಾಕಂದರೆ ಸಿಂಗಲ್ ಟಾಪ್ಸ್ ಎಲ್ಲ ತೊಗೊಳ್ತಿರ್ತೀವಲ್ಲ, ಕುರ್ತಾ ಆ ಥರ ಎಲ್ಲ, ಅದಕ್ಕೆಲ್ಲ ಮ್ಯಾಚ್ ಆಗುವಾಗೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ನೋಡಿ, ಕಾಟನ್. ಹೌದು, ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನಾನು ಟ್ರಯಲ್ ಮಾಡಿ ನೋಡಿ ತೊಗೊಂಡಿರೋದು. ಹೌದು, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇದು ಡಿ-ಮಾರ್ಟಲ್ಲಿ ತೊಗೊಂಡಿದ್ದು, ಬಂಗಾರಪೇಟೆಯಲ್ಲಿ. ನಾವಿರೋದು KGF ಅಲ್ವಾ, ಸೊ ಬಂಗಾರಪೇಟೆ ನಿಯರ್ ಆಗೋದ್ರಿಂದ ಅಲ್ಲಿ ಹೋಗಿದ್ವಿ, ಅಲ್ಲಿ ತೊಗೊಂಡಿದ್ದೆಲ್ಲ. ತುಂಬ ಚೆನ್ನಾಗಿದೆ. ಸೊ ತುಂಬ ಅಂದರೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಈ ಟಾಪಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ವೇರ್ ಮಾಡಿದಾಗ ಒಂದು ಸಲ ವೀಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದಕ್ಕೆಲ್ಲ ನಾನು ಮ್ಯಾಚ್ ಮಾಡಿಕೊಂಡೆ. ಅಂದರೆ ಪ್ಯಾಂಟ್ ತೊಗೊಂಡಾಗ ಯಾವ ಕಲರ್ ಜೊತೆ ಆದರೂ ಮ್ಯಾಚ್ ಮಾಡ್ಕೋಬೋದು, ಆ ಥರ ತೊಗೋಬೇಕಂದ್ರೆ 2 in 1 ಥರ ತೊಗೊಂಡಿದ್ದೀನಿ. ಇದು ಪಿಂಕು ಬ್ಲ್ಯಾಕು ನನ್ನ ಫೇವ್ರೆಟ್ ಕಲರ್. ಆದ್ದರಿಂದ ನನ್ನ ಹತ್ರ ಜಾಸ್ತಿ ಅಂತಂದರೆ ಬ್ಲ್ಯಾಕ್ಗಿಂತ ಪಿಂಕೇ ಜಾಸ್ತಿ ಇರೋದು. ನನಗೆ ತುಂಬ ಫೇವ್ರೆಟ್ ಕಲರ್ಸು. ಸ್ಯಾರಿ ಎಲ್ಲ ನನ್ನದು ಪಿಂಕೇ ಇರೋದು, ತುಂಬ ಜಾಸ್ತಿ ಪಿಂಕ್ ಇರೋದು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರು ಬೇರೆ ತೊಗೊಳ್ತೀನೋ ಅಂದರು, ಆದರೂ ನಾನು ಇದನ್ನೇ ಚಾಯ್ಸ್ ಮಾಡಿದೆ. ಯಾಕಂದರೆ ಅವರು ಹೇಳಿದ್ದು ಏನಂದರೆ ಎಲ್ಲ ತುಂಬ ನಿನ್ನ ಹತ್ರ ಪಿಂಕೇ ಇರೋದು, ಕಲರ್ ಚೇಂಜ್ ತೊಗೊಳ್ತೀನೋ ನೋಡು ಅಂತಂದ್ರೆ. ಆದರೂ ನಾನು ಕೇಳಿಲ್ಲ. ಇಲ್ಲ, ನನಗೆ ಇಷ್ಟ ಆಯಿತು ಅಂಥೇಳಿ ಇವೆರಡು ಪೇರ್ ಆಗುತ್ತೆ ಅಂತೇಳಿ ತೊಗೊಂಡೆ. ನೆಕ್ಸ್ಟ್ ಈ ಟಾಪ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ಅಂದರೆ ಸುಮ್ಮನೆ ನೋಡಿದ್ರು ನನಗೆ ಇಷ್ಟ ಆಯಿತು. ವೇರ್ ಮಾಡಿ ನೋಡಿದೆ, ಸ್ವಲ್ಪ ಡಿಫ್ರೆಂಟಾಗಿದೆ ಇದು. ಆ ಥರ ಕಾಣಿಸ್ತಿದೆ ಅಲ್ವಾ. ಅಂದರೆ ಈಗ ನೋಡಿ ಕರೆಕ್ಟ್ ಇಟ್ಕೊಂಡಿದ್ದೀನಿ. ಅದು ಬ್ಯಾಕ್ ಸೈಡ್. ಹೌದು, ನೋಡಿ ಚೆನ್ನಾಗಿದೆ. ನೋಡಿ ಸೈಡ್ಗೆಲ್ಲ ಆ ಥರ ಓಪನ್ ಆಗಿದೆ ಅಂತ ಅನಿಸುತ್ತೆ, ಬಟ್ ಓಪನ್ಲ್ಲ ಸ್ಟಿಚ್ ಮಾಡಿದ್ದಾರೆ. ಆ ಥರ ಡಿಸೈನ್ ಆ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಭಾಳ ಇಷ್ಟ ಆಯಿತು. ಸೊ ಹಂಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನೋಡಿ ಆ ಥರ ಇತ್ತು, ಚೆನ್ನಾಗಿದೆ ಅನಿಸುತ್ತೆ. ನನ್ನ ಮನೆಯವರು ಕೂಡ ನಾನು ತುಂಬ ಫೋರ್ಸ್ ಮಾಡಿದೆ ಶರ್ಟ್ ಅವ್ರು ತೊಗೊಳ್ಳಿ ಅಂತ. ಬಟ್ ಅವರು ಯೂನಿಫಾರ್ಮ್ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಕಲರ್ ಡ್ರೆಸ್ಗಳೇ ನನಗೆ ಯೂಸ್ ಆಗೋಲ್ಲ, ಬೇಡ ಅಂತ ಹೇಳಿದರು. ತುಂಬ ದಿನದಿಂದ ವಾಚ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ರು. ದಾವಣಗೆರೆಯಲ್ಲಿ ಡ್ಯೂಟಿ ಮಾಡಬೇಕಾದ್ರೆ SP ಆಫೀಸು ಸ್ವಲ್ಪ ಮೇಲ್ಗಡೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ವಾಚ್ ಬಿಟ್ಟು ಬಂದಿದ್ದರು. ಅದು ಏನೋ ರೀಸನ್ನಿಂದ ಕೆಳಗೆ ಬಿದ್ದೋಗಿ ಮುರಿದೋಯ್ತು. ಸೊ ಆವಾಗಿಂದ ತಗೊಳ್ಳೋಣ ಅಂತ ಅಂತಿದ್ರು, ತೊಗೊಳ್ತಾನೆ ಇರಲಿಲ್ಲ. ಅಂದರೆ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಬಟ್ ನಮಗೆ ಜಾಸ್ತಿ ಏನಾದ್ರು ಕೊಡಿಸೋದು ಅದೆಲ್ಲ ಮಾಡ್ತಿದ್ರು ನಮ್ಮ ಮನೆಯವರು. ಸೊ ನನಗೆ ಅದಕ್ಕೆ ಹೇಳಿದೆ, ಇಲ್ಲ ನಾನೇ ಕೊಡಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ 3,000 ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ ಅಂತ. ನೆಕ್ಸ್ಟು ನನ್ನ ಮಕ್ಳದ್ದು ತೋರಿಸ್ತಾ ಇದ್ದೀನಿ ನೋಡಿ. ಮಕ್ಳದ್ದು ಬಂದುಬಿಟ್ಟು ಇದು ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡೆ.
ಅಂದರೆ ಬೇರೆ ತೊಗೊಂಡಿಲ್ಲ ಫ್ರೆಂಡ್ಸ್. ಇವಾಗ ಇದನ್ನು ಬೇರೆ ಯಾವುದ್ರಲ್ಲಿ ಬೇಕಾದ್ರೂ ಹಾಕ್ಬೋದು. ಆ ಥರ ಟಾಪ್ಸ್, ಆ ಥರ ಅವ್ರಿಗೆ ಚಡ್ಡಿಗಳೆಲ್ಲ ತೊಗೊಂಡೆ. ಜೀನ್ಸ್ ಚಡ್ಡಿಗಳೆಲ್ಲ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಸೊ ಹಂಗಾಗಿ ಇದಕ್ಕಿದೆ ಅಂತ ಏನು ತೊಗೊಂಡಿಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಟಾಪ್ಸ್. ಒಂದು 2 ಟಾಪ್ಸ್ ತೊಗೊಂಡೆ, 4 ಚಡ್ಡಿ ತೊಗೊಂಡೆ. ಯಾವ್ದು ಬೇಕಾದ್ರೂ ತೊಗೋಬೋದು, ಹಾಕೋಬೋದು ಅಂಥೇಳಿ ಅವರೇ ಚೂಸ್ ಮಾಡಿದ್ದು. ಬಟ್ ಪಿಂಕ್, ನನ್ನ ದೊಡ್ಡ ಮಗಳು ಬಂದುಬಿಟ್ಟು ಪಿಂಕ್ ಚೂಸ್ ಮಾಡ್ತಾಳೆ. ಪಿಂಕ್ ಕೇಳಿದ್ರು, ಇನ್ನೊಬ್ಬಳು ಬ್ಲೂ ಕೇಳಿದ್ರು, ಬಟ್ ಬ್ಲೂ ಸಿಗಲಿಲ್ಲ. ಸರ್ ನಾನು ಹೇಳಿದೆ ಚೆನ್ನಾಗಿದೆ ಹಾಕ್ಕೊಳ್ಳಮ್ಮ ಅಂದರೆ ಓಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಳು. ಇದು ಬಂದುಬಿಟ್ಟು ದೊಡ್ಡವಳಿಗೆ ಪಿಂಕ್ ಚೆನ್ನಾಗಿದೆ, ಸ್ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಜೀನ್ಸ್ ಜೊತೆ ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿದೆ. ಜೊತೆಗೆ ಇವು ಇದಕ್ಕೆ ಮ್ಯಾಚ್ ಆಗೋಂಥದ್ದೇ ಅದೇ 2 ಟಾಪನ್ನೇ ಇದಕ್ಕೂ ಹಾಕ್ಕೋಬೋದು. ಮತ್ತು ಮನೆಯಲ್ಲಿ ಓಲ್ಡ್ ಬೇರೆ ಎಲ್ಲ ಚೆನ್ನಾಗಿದ್ದಾವೆ. ಅಂದರೆ ಓಲ್ಡ್ ಅಂದರೆ ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಇವಕ್ಕೆಲ್ಲ ಚೆನ್ನಾಗಿ, ಇದು ಒಂಥರ ಹೊಸದಾಗಿ ಕಾಣಿಸ್ತು, ತುಂಬ ಚೆನ್ನಾಗಿದೆ ಅನಿಸುತ್ತೆ, ಡಿಫ್ರೆಂಟಾಗಿ. ಅದೇ ತುಂಬ ನಿರ್ಗಿ ಟೈಪ್ ಬಂದಿದೆ. ಸೊ ತುಂಬ ಡಿಫ್ರೆಂಟಾಗಿ ಇನ್ನೊಂದು ಬ್ಲಾಕ್ ತೋರಿಸ್ತೀನಿ ನೋಡಿ, ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಅಷ್ಟು ಚೆನ್ನಾಗಿ ಅನ್ನಿಸ್ತು, ನನಗೆ ಭಾಳ ಇಷ್ಟ ಆಯಿತು. ಹಂಗಾಗಿ ಇಬ್ರಿಗೂ ಸೇಮ್ ಕಲರ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಸೇಮ್ ಕಲರಲ್ಲಿ ಸೈಜ್ ಸರಿಯಾಗಿ ಸಿಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಚೇಂಜ್ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಡೈಲಿ ವೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಮಕ್ಕಳಿಗೆ ಈ ಥರ ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಡಿಫ್ರೆಂಟಾಗಿ ಕಾಣಿಸ್ತು. ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಡೈಲಿ ಯಾವ ಥರ ರಫಾಗಿ ಯೂಸ್ ಮಾಡಿದ್ರೂ ಚೆನ್ನಾಗಿದೆ, ಮತ್ತು ಹಾಕ್ಕೊಂಡಾಗಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ತೊಗೊಂಡೆ. ಮತ್ತು ಜೀನ್ಸು ಅವಳಿಗೊಂದು ಇವಳಿಗೊಂದು ಸೇಮ್ ತೊಗೊಂಡೆ. ಮಕ್ಕಳು ತುಂಬ ಖುಷಿಪಟ್ಟು ಅವರೇ ಚೂಸ್ ಮಾಡ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಇದೆಲ್ಲ ನೋಡೋದಕ್ಕೆ. ಮತ್ತು ನೆಕ್ಸ್ಟ್ ಜ್ಯುವೆಲರಿ ಶಾಪಲ್ಲಿ ನೋಡೋಣ ಬನ್ನಿ. ನಾನು ಫ್ರೆಂಡ್ಸ್ ಇದು ಕೊಟ್ಟೂರು, ಹೌದು, ನಮ್ಮ ಕೋಲಾರ ಅಲ್ಲ, ನನ್ನ ತವರು ಮನೆ ಇರೋದು ಕೊಟ್ಟೂರು ಹತ್ರ ಹಳ್ಳಿ, ಬತ್ತನಹಳ್ಳಿ ಅಂತ ನಮ್ಮೂರ ಹೆಸರು ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿನೇ. ಇಲ್ಲಿ ನಾನು ಒಂದು 35 ಗ್ರಾಮ್ ಅಂದರೆ 3.5 ತೊಲೆ ಬಂಗಾರ ಮಾಡಿಸೋಣ ಅಂತೇಳ್ಬಿಟ್ಟು ಅಲ್ಲಿ ಹೋಗಿದ್ದು. ಈ ಪೇಮೆಂಟ್ ಬರೋದಕ್ಕಿಂತ ಮುಂಚಿತವಾಗಿ ಹೋಗಿರೋ ವಿಡಿಯೋ ಯಾವುದಿತ್ತು, ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಅಂದರೆ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಅದನ್ನು ರೆಡಿ ಮಾಡಿಸ್ಕೊಂಡು ತೊಗೊಂಡು ಬಂದಾಗ ನಿಮಗೆ ಅದನ್ನು ವೀಡಿಯೋ ಸಮೇತ ಮಾಡ್ತೀನಿ. ಯಾವ ಡಿಸೈನ್ ಮಾಡಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತಾ, ಅದನ್ನೆಲ್ಲ ಬೇಕಾದ್ರೆ ನಿಮಗೆ ತೋರಿಸ್ತೀನಂತೆ, ಯಾವ ಡಿಸೈನ್ ಮಾಡಿಸಿದ್ದೀನಿ ಅಂತ. ಈ ಅಂಗಡಿಯಲ್ಲಿ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಫ್ರೆಂಡ್ಸ್. ಇವರು ಹಳ್ಳಿಯವರು ಇವರು ಅಂತ ಏನು ಇದು ಮಾಡಲ್ಲ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾನು ತುಂಬ ವರ್ಷಗಳಿಂದನೂ ಅಲ್ಲಿ ವ್ಯವಹಾರ ಮಾಡ್ತಾಯಿದ್ದೀವಿ ಅಂದರೆ ತೊಗೊಳ್ಳೋದು ಅವೆಲ್ಲ ಬಂಗಾರ ಎಲ್ಲ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ ನಿಮಗೆ ಒಂದು ಸರಿ ವೀಡಿಯೋ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಕೆಲವೊಂದು ಕಷ್ಟ ಟೈಮಲ್ಲಿ ಕೂಡ ನಮಗೆ ಇದು ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಬಂಗಾರಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಅಲ್ವಾ. ಸೊ ನಾನು ತೊಗೊಂಡಿರೋ ಬಂಗಾರನ ಕೆಲವೊಂದು ಟೈಮಲ್ಲಿ ನಾನು ಕೂಡ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಆಗ ಕೂಡ ತುಂಬ ಜನ ಕೇಳಿದ್ದಾರೆ ಎಲ್ಲಿ ಮಾಡಿಸಿದ್ದು, ತುಂಬ ಇದಿದೆ ಅಂತ. ಅಂದರೆ ಅಷ್ಟು ಗ್ಯಾರಂಟಿ ಕೂಡ ಹೌದು, ಎಲ್ಲ ಕಡೆ ಗ್ಯಾರಂಟಿ ಇರುತ್ತೆ. ಬಟ್ ಬಂಗಾರದಲ್ಲಿ 2 ರಿಂದ 3 ಥರ ಇರುತ್ತಲ್ವ, ಯಾವ 916 ಈ ಥರ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ಇದು ಮಾಡ್ತಾರೆ, ಯಾವುದೇ ಥರ ಮೋಸ ಇಲ್ಲ, ಯಾವುದೇ ಥರ ಇದಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿಸ್ಕೊಂಡಿರೋ ಕೆಲವು ಜ್ಯುವೆಲರಿನ ನಿಮಗೆ ತೋರಿಸ್ತೀನಿ, ಆಗ ಗೊತ್ತಾಗುತ್ತೆ ನಿಮಗೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತೇಳಿ. ಕೆಲವರೆಲ್ಲ ನನಗೆ ಬೇರೆ ಕಡೆ ಎಲ್ಲ ಇದು ಮಾಡಿದ್ರು, ಬಟ್ ನಾನು ಯಾವಾಗಲೂ ತೊಗೊಳ್ಳೋದು ಪತ್ತಿಕೊಂಡ ಶಂಭುನಾಥ ಅಂತೇಳಿ ಈ ಶಾಪ್ ಹೆಸರು. ಕೊಟ್ಟೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಅಂದರೆ ಎಲ್ಲ ರೀತಿಯಿಂದಲೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಒಂಥರ ಏನೋ ಚೆನ್ನಾಗಿ ಕೊಡ್ತಾರೆ. ಸೊ ಹೊಸ ಕಲೆಕ್ಷನ್ಸ್ ಬಂದಾಗೆಲ್ಲ ನಿಮಗೆ ನೋಡಿ, ಜುಮ್ಕಿ ಕೂಡ ಎಲ್ಲ ತೋರಿಸಿದ್ರು, ಆ್ಯಂಟಿಕ್ ಜ್ಯುವೆಲರ್ಸ್ ಎಲ್ಲ ತೋರಿಸಿದ್ರು. ಬಟ್ ನಮ್ಮ ಕಡೆ ಎಲ್ಲ ಆ್ಯಂಟಿಕ್ ಜ್ಯುವೆಲರ್ಸ್ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅವರೆಲ್ಲ ಏನು ತಿಳ್ಕೊತಾರೆ, ಆ ಥರ ಬಂಗಾರ ಎಲ್ಲ ಅದು ಇದು ಅಂದ್ಕೊಳ್ತಾರೆ. ಬಟ್ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಆ ಡಿಸೈನ ಸೆಲೆಕ್ಟ್ ಮಾಡಿದ್ದೀನಿ. ಯಾವ ಡಿಸೈನು ಏನು ಮಾಡಿಸಿದೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆಯವರಲ್ಲಿ ಪೇ ಮಾಡ್ತಾಯಿದ್ರು, ನಾನು ಹಾಗಾಗಿ ಒಂದೊಂದೇ ವೀಡಿಯೋ ಮಾಡ್ಕೊಳ್ತಾಯಿದ್ದೆ. ಫಸ್ಟ್ ಅವರೆಲ್ಲ ಆ್ಯಂಟಿಕ್ ಜ್ಯುವೆಲರ್ಸ್ ಎಲ್ಲ ತೋರಿಸಿದ್ರು, ಬಟ್ ನಾನು ಆವಾಗ ವೀಡಿಯೋ ಮಾಡ್ಕೊಳ್ಳೋ ಇದು ಬರಲಿಲ್ಲ ನನಗೆ. ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಕೆಲವೊಂದು ಜ್ಯುವೆಲರ್ನ ತಂದು ತೋರಿಸಿದ್ರು ಅವರು ಕೂಡ. ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಕೂಡ ಗ್ಯಾರಂಟಿ ಕೂಡ ಹೌದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಪೆಂಡೆಂಟ್ ಎಷ್ಟು ಸೂಪರಾಗಿದೆ. ಕೆಲವೊಂದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಬಟ್ ನಾನು ಎಲ್ಲ ಒಂದೇ ಸಾರಿ ತೊಗೊಳೋದಕ್ಕಾಗಲ್ಲಲ್ವ, ಕೆಲವೊಂದು ನೆಕ್ಲೆಸ್ ನನ್ನ ಹತ್ರ ಇದೆ. ಸೊ ಇಲ್ಲಿ ಡಿಫ್ರೆಂಟಾಗೆಲ್ಲ ತೋರಿಸಿದ್ರು, ತುಂಬ ಚೆನ್ನಾಗಿದೆ. ಪೆಂಡೆಂಟ್ ಎಲ್ಲ ಲಕ್ಷ್ಮಿ ಮಾಡಲಲ್ಲಿ ಇದ್ದಾವೆ. ಕೆಲವೊಂದು ತುಂಬ ನನಗೂ ಭಾಳ ಇಷ್ಟ ಆಯಿತು. ಟೈಮ್ ಒಂದೇ ಸಾರಿ ಕೂಡ ಬರಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ತಗೊಳ್ಳೋ ಅಂಥ ಭಾಗ್ಯ ಸಿಕ್ಕರೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಡಿಸೈನ್ಸ್ ಎಲ್ಲ ನೋಡಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಟಿಕ್ ಜ್ಯುವೆಲರ್ಸ್ಗೇನು ಜಾಸ್ತಿ ಬಂಗಾರ ಇದು ಮಾಡೋಲ್ಲ ಫ್ರೆಂಡ್ಸ್. ಅವರು ಕೂಡ ತುಂಬ ತೋರಿಸಿದ್ರು, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಟ್ರೆಡಿಷ್ನಲಾಗಿ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಷನ್ ಕಾಣಿಸುತ್ತೆ.
ನಮ್ಮ ಮನೆಯವ್ರು ಕೇಳ್ತಾ ಇದ್ರು, ಪೇ ಮಾಡಿಬಿಟ್ಟೆ ನೀನು ಮಾಡ್ಕೊಳ್ತಾ ಇದೀಯ ವೀಡಿಯೋ ಅಂತ. ಇಲ್ಲ, ನಾನು ಸುಮ್ಮನೆ ನೋಡೋಣ ಅಂದರೆ ಜ್ಯುವೆಲರಿ ಶಾಪಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ರು, ಬಟ್ ನಾನು ಮಾತ್ರ ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೆಲ್ಫಿ ಥರ ತಗೊಳ್ಳೋಣ ಅಂದ್ಕೊಂಡೆ. ನಮ್ಮ ಮನೇಲಿ ವೀಡಿಯೋ ಮಾಡ್ಕೊ ಅಂತ ಹೇಳಿದಕ್ಕೆ ಸ್ವಲ್ಪ ಹಂಗೆ ವೀಡಿಯೋ ಮಾಡಿ ಅದು ಶಾಪೆಲ್ಲ ಕವರ್ ಮಾಡಿಬಿಟ್ಟು ನಾನು ಸ್ವಲ್ಪ ಹಂಗೆ ವೀಡಿಯೋ ಇಟ್ಕೊಂಡೆ. ಈ ಜ್ಯುವೆಲರಿ ಶಾಪ್ ಅಲ್ಲಿರೋ ಡಿಸೈನ್ಸ್ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.